ಇವತ್ತು ನಮ್ಮ ಮನೆಯವ್ರ ಬರ್ಡೇಗಂತ ಬಟ್ಟೆ ಹುಡುಕಿ ಸಾಕಾಗ್ಬಿಡ್ತು. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ ನಮ್ಮ ಹುಡುಗನ್ ಬರ್ಡೆಗೆ ಬಟ್ಟೆ ತಗೋಬೇಕಿತ್ತು, ಅದಕ್ಕೆ ದಾವಣಗೆರೆಗೆ ಹೋಗ್ತಾ ಇದೀವಿ. ಆಮೇಲೆ ಹೋಗ್ಬೇಕಾದ್ರೆ ಉಚ್ಚಿಂಗಮ್ಮ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋದ್ವಿ. ಹಂಗೆ ಹೋಗ್ತಾ ದಾರಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೀತಿತ್ತು. ಅಲ್ಲಿ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಪ್ರಸಾದ ತಿನ್ಕೊಂಡು ದಾವಣಗೆರೆ ಕಡೆ ಹೊರಟ್ವಿ. ಆಮೇಲೆ ದಾವಣಗೆರೆಗೆ ಬಂದು ಬಟ್ಟೆ ತಗೊಳಕ್ಕಿಂತ ಮುಂಚೆ ಒಟ್ಟಿಗೆನಾದ್ರು ಹಾಕ್ಯಂಬಕಲ್ಲ ಅಂತ ಶವರ್ಮ ತಿನ್ನೋಣ ಅಂತ ಹೋದ್ವಿ. ಬರೀ ಇಂತದೆಯ. ನಾನು ತುಂಬಾ ದಿನದಿಂದ ಶವರ್ಮ ತಿಂದಿರ್ಲಿಲ್ಲ, ಅದಕ್ಕೆ ಇವತ್ತು ತಿನ್ನೋಣ ಅಂತ ಬಂದಿದ್ವಿ. ಗೌಡ್ರೆ ಶವರ್ಮ ಕೊಡಿಸ್ತಿರಿಲ್ಲ, ಒಂದೇ ಮಾತು ಹೇಳ್ರಿ. ನಾನ್ ತಗೊಂಡಿವ್ರಿ. ಹಿಂಗೆ ನಾವು ಸಣ್ಣದೈತಂತ ನೋಡ್ತಿದ್ದೀರಾ, ಇವಾಗ ಫ್ಲಾಶ್ ಆಯ್ತು ವಿಡಿಯೋ ಮಾಡ್ಕೊಬೇಕಂತ. ಅದಕ್ಕೆ ಬೇಡ ಇರ್ಲಿ, ಕೈ ಗೊತ್ತಿಲ್ಲ ಅಲ್ಲ ಆನ ನಾವೇನ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಆಮೇಲೆ ಅಲ್ಲಿ ಶವರ್ಮ ತಿನ್ಕೊಂಡು ಬಟ್ಟೆ ತಗೊಳ್ಳೋಣ ಅಂತ ಜೂಡಿಯೋಗ್ ಬಂದ್ವಿ. ಜೂಡಿಯೋದಲ್ಲಿ ಯಾವ್ದು ಇಷ್ಟ ಆಗಿಲ್ಲ ಅಂತ ಇನ್ನೊಂದ್ ಅಂಗಡಿ ಕರ್ಕೊಂಡು ಹೋದ್ರು. ಆಮೇಲೆ ಇಲ್ಲೇ ತುಂಬಾ ಹೊತ್ತು ಬಟ್ಟೆ ಹುಡುಕಿದ್ರು. ಅದ್ರಲ್ಲೂ ಪ್ಯಾಂಟ್ ತಗೊಂಡಿಲ್ಲ, ಟಿ ಶರ್ಟ್ ಒಂದೇ ತಗೊಂಡಿದ್ದಾರೆ. ಯಾಕಂದ್ರೆ ಪ್ಯಾಂಟ್ ನ ಇನ್ನೊಂದ್ ಅಂಗಡಿಲಿ ತಗೊಂತಾರಂತೆ. ಆಮೇಲೆ ಅಲ್ಲಿ ಬಿಲ್ ಹಾಕ್ಸ್ಕೊಂಡು ಇನ್ನೊಂದ್ ಅಂಗಡಿ ಕರ್ಕೊಂಡು ಹೋದ್ರು. ಆಮೇಲೆ ಪ್ಯಾಂಟ್ ತಗೊಳಕ್ಕೆ ನೆಕ್ಸ್ಟ್ ಇನ್ನೊಂದ್ ಅಂಗಡಿಗೆ ಬಂದ್ವಿ. ಆಮೇಲೆ ಇಲ್ಲಿ ಒಂದ್ ಬರ ಪ್ಯಾಂಟ್ ಹುಡುಕಿದ್ರು ಅದ್ ನೋಡೆ ನನಗೆ ಸುಸ್ತಾಗ್ಬಿಡ್ತು. ನಾನು ಅನ್ಕೊಂಡಿದ್ದೆ ಹುಡ್ಗಿರೆ ಬಟ್ಟೆ ಹುಡ್ಕಕ್ ಇಷ್ಟ ಲೇಟ್ ಮಾಡ್ತಾರಂತ, ಆದ್ರೆ ಇವತ್ ಗೊತ್ತಾಗಿದೆ ಏನಂದ್ರೆ ಹುಡುಗರದು ಕೂಡ ಅದೇ ಬಾಳ ಅಂತ. ಆಮೇಲೆ ಇಲ್ಲೂ ಕೂಡ ಅವ್ರಿಗೆ ಪ್ಯಾಂಟ್ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಬೇರೆ ಅಂಗಡಿ ಹೋಗೋಣ ಅಂತ ಹೊಂಟ್ವಿ. ನನಗಂತೂ ಅಡ್ಡಾಡಿ ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ಒಂದ್ ಎಳ್ಳೀರ್ ಕುಡ್ಕೊಂಡ್ಬಿಟ್ಟೆ. ಆಮೇಲೆ ಇನ್ನೊಂದ್ ಅಂಗಡಿಗೆ ಹೋಗಿದ್ವಿ. ಫೈನಲಿ ಯಾವ್ದೋ ಒಂದ್ ಪ್ಯಾಂಟ್ ಸೆಲೆಕ್ಟ್ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ಪ್ಯಾಂಟ್ ಎಲ್ಲ ತಗೊಂಡಿದ್ದೆಲ್ಲ ಆದ್ಮೇಲೆ ದೀಕ್ಷಿನ್ ಮಾತಾಡ್ಸೋಣ ಅಂತಂದು ಅವ್ರ ಶಾಪ್ ಹತ್ರ ಹೋಗಿದ್ವಿ. ಆಮೇಲೆ ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಹಾಗೆ ನಮ್ಮ ಹುಡುಗನ್ ಬರ್ಡೇ ಇದ್ದಿದ್ರಿಂದ ನೈಟ್ 12 ಗಂಟೆಗೆ ಕೇಕ್ ಕಟ್ ಮಾಡ್ಸಿದ್ವಿ. ಮತ್ತೆ ಬೆಳಿಗ್ಗೆ ಯಾವ ತರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.